ಅಲ್ಲ ಕಣಪ್ಪ, ನಮ್ಮನ್ನ ಯಾವಾಗ ಕರ್ಕೊಂಬರಾನ? ಯಾವ 9 ತಿಂಗಳ ಕರ್ಕೊಬರಕ್ಕಾಗುತ್ತೆ ಹೇಳು. 9 ತಿಂಗಳಿಗೆ ಬರ್ತೀನಿ ಕಣಪ್ಪ ಅಂತ ಹೇಳಿ ಫೋನ್ ಮಾಡಿತ್ತು. 9 ತಿಂಗಳಿಗೆ ಕರ್ಕೊಬರಕ್ಕಾಗುತ್ತೆ. ನಮ್ಮ ಅದೃಷ್ಟಮ್ಮನ ಕಳಿಸ್ಬೇಕೇನ? ನೀನು ಇನ್ನೊಂದು 15 ದಿನ 20 ದಿನ ನಮ್ಮ ಅದೃಷ್ಟಮ್ಮನ ಹೋಗ್ತಾಳೆ, ಕರ್ಕೊಂಬ. ನಾನೇನೇ ಬಾಣತನ ಮಾಡ್ತೀನಿ ಸರಿ. ಇವಳು ನಮ್ಮ ಅದೃಷ್ಟ ಯೋಚನೆ ಮಾಡೋಳು, ಯಾರು ಮಾಡ್ತಾರೋ ಏನೋ ಅಂತಂದ್ಲು. ಯಾಕಮ್ಮ ನಾನು ಇರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ನನ್ನ ಮಗಳ ತಲೆನೇ ನಾನು ಬಾಣತನ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಮಾಡ್ಬೇಕು ಮತ್ತೆ ನೋಡ್ಕೋಬೇಕು. ಇವಾಗ ಅದೃಷ್ಟಮ್ಮ ಹೋಗ್ತೈತೆ ಅವ್ರ ಮನೆಗೆ. ಹೋದ್ಮೇಲೆ ಇನ್ನೇನು ನಾವು ಕರ್ಕೊಂಬರಕ್ಕಾಗುತ್ತೆ ಹೇಳು. ಇನ್ನೂ ಲೇಟ್ ಹೇಳು. ಕರ್ಕೊಂಬಂದ್ರೆ ನೀನೇ ನೋಡ್ಕೋಬೇಕು, ಜವಾಬ್ದಾರಿಯಿಂದ ನೀನು ನೋಡ್ಕೋಬೇಕು ಕರ್ಕೊಂಬಂದ್ಮೇಲೆ. ನಾನೇನು ಅಂದ್ಕೊಂಡಿದ್ದೆ, ನಮ್ಮ ಅಮ್ಮನ ಇಲ್ಲಿಗೆ ಕರ್ಸ್ಕೊಂಬಿಡೋಣ, ಇಲ್ಲಿಗೆ ಕರೆಸ್ಕೊಂಡು ಬಾಣಂತನ ಇಲ್ಲೇ ಮಾಡುತ್ತೆ ಅಂತ ನಾನು ಅಂದ್ಕೊಂಡೆ. ನೀವು ಅದೃಷ್ಟ, ನೀನೇನು ತಲೆ ಕೆಡಿಸ್ಕೋಬೇಡ ಗಗನಮ್ಮನ ಬಗ್ಗೆ. ಕರ್ಕೊಂಬಂದು ಬಾಣಂತನ ಮಾಡೋ ಜವಾಬ್ದಾರಿ ನಂದು. ಈಗ ನಾನೇನು ಮುಂಚೆ ಥರ ನಾನೇನು ಅಂಥದ್ದೆಲ್ಲ ಯೋಚನೆ ಮಾಡಲ್ಲ ಕಣಮ್ಮ. ನನಗಿವಾಗ ನನ್ನ ಮಗಳೇನೇ ಕರ್ಕೊಂಬಂದು ಮಾಡ್ಬೇಕು ಅಂಬೋದು ನನಗೂ ಆಸೆ ಐತೆ. ಕರ್ಕೊಂಬರ್ತೀನಿ, ಮಾಡ್ತೀನಿ, ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಆದರೆ ಹೆಂಗೆ ಏನು ಅಂತ. ಈಗ ನೀನು 9 ತಿಂಗಳ ಹೋಗಿ ನಿಮ್ಮ ಮನೆಯಾಗೆ ಅದು ಪ್ರಶ್ನೆಯರಿಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಆಸೆ ಇರುತ್ತೆ ನನ್ನ ಮಗಳನ್ನ ಕರ್ಕೊಂಬರ್ಬೇಕು ಅಂತೇಳಿ ಹೋಗು. ಪ್ರಶ್ನೆಯರಿಗೆಲ್ಲ ಹೋಗಿ ನಿನ್ನ ಪಾಡಿಗೆ ನೀನು ಸುಮ್ಮನೆ ನಿಮ್ಮ ಮನೆಯಾಗಿದ್ದು ಬಾ. ಆಮೇಲೆ 9 ತಿಂಗಳ ಬರುವಂತೆ ನಾನೆಲ್ಲ ಕರ್ಕೊಂಬಂದು ಮಾಡೋ ಜವಾಬ್ದಾರಿ ನಂದು ಗಗನಮ್ಮನಿಗೆ. ಇನ್ನೂ ಒಂದು 2-3 ತಿಂಗಳು ಲೇಟ್ ಹೇಳ್ಬಿಡು, ಆಮೇಲೆ ನೋಡ್ಕೊಂಬಕ್ಕಾಗುತ್ತೆ. ನಾನೆಲ್ಲ ನೋಡ್ಕೊಂತೀನಿ ಕಣಪ್ಪ, ಕರ್ಕೊಂಬ. ನೀನೇನು ತಲೆ ಕೆಡಿಸ್ಕೊಬೇಡ, ಹೇಳು, ನಾನೆಲ್ಲ ನೋಡ್ಕೊಂತೀನಿ. ಅವ್ರ ಹತ್ತಿರ ಏನೋ ಅಲ್ಲೇ ಇರಿಸ್ಕೊಂತೀವಿ ಅಂತ ಅಂದರೆ ಏನು ಬೇಡ ಅಂತ ಅದೇ ಅವ್ರ ಅತ್ತೆ ನಂಗೆ ಅಂತಿತ್ತಂತೆ, ನೋಡ್ಬೇಕು ಅದೇಲೆ. ಕರ್ಕೊಂಬರ್ಬೇಕು ಕಣಪ್ಪ, ಕರ್ಕೊಂಬರ್ಬೇಕು. ನಮ್ಮ ಗಗನಕ್ಕನ ಅವ್ರು ಏನೇ ಹೇಳು, ಅವ್ರ ಅತ್ತೆ ಅವ್ರ ಮಾಮ ಅವ್ರು ಏನೇ ಹೇಳು, ಇಲ್ಲಪ್ಪ ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಬರ್ಲೇಬೇಕು. ಇಲ್ಲಪ್ಪ ನಮ್ಮ ಅಕ್ಕನಂತೂ ನಂಗೆ ಕರ್ಕೊಂಡು ಬರಲೇಬೇಕು. ಚಿಕ್ಕಮ್ಮ ನೋಡ್ಕೊಂಬತ್ತೆ ಜವಾಬ್ದಾರಿಯಿಂದನ. ಮುಂಚೆ ಥರ ಏನಿಲ್ಲ ಹೇಳು, ಜವಾಬ್ದಾರಿ ತಗೊಂಡು ನೋಡ್ಕೊಂತಿ ಅಲ್ವಾ ಚಿಕ್ಕಮ್ಮ? ಅದೃಷ್ಟನ ಅದನ್ನೇ ಯೋಚನೆ ಮಾಡೋಳು. ಹೊಲ್ತಕ್ಕೆಲ್ಲಾದರೂ ಹೋಗ್ತಾ ಇರುತ್ತೆ, ಜವಾಬ್ದಾರಿಯಿಂದ ನೋಡ್ಕೊಂತಾರೋ ಇಲ್ವೋ ಅಂತ. ಯಾಕಣಪ್ಪ, ಕರ್ಕೊಂಬಂದ್ಮೇಲೆ ನನಗೂ ಜವಾಬ್ದಾರಿಯಿಂದನ ನೋಡ್ಕೋಬೇಕು ಅಂತೇಳಿ ನನಗೂ ಅನ್ನಿಸ್ತಾ ಇರುತ್ತೆ. ನಾನು ನೋಡ್ಕೊಂತೀನಿ, ಜವಾಬ್ದಾರಿಯಿಂದ ನೋಡ್ಕೊಂತೀನಿ ಹೇಳು. ಈಗ ನನಗೂ ಹೇಳಪ್ಪ, ಇವಾಗ ಕರ್ಕೊಂಬಂದಿದ್ದೀವಲ್ಲ ಸಣ್ಣ ಮಗು ಬಾಣ್ತಿ ನೋಡ್ಕೋಬೇಕು ಅಂತ ನಮಗೂ ಅನ್ನಿಸ್ತಿರೋದು ಕಣಪ್ಪ ಮನಸ್ಸಿನಾಗೆ. ನೋಡ್ಕೊಂತೀನಿ ಕಣಪ್ಪ, ಹಂಗೆಲ್ಲ ಏನಿಲ್ಲ, ಕರ್ಕೊಂಬರ್ರಿ. ನಾನು ಅದನ್ನೇ ಹೇಳಿದ್ವಿ ಅಪ್ಪನಿಗೆ, ಅವ್ರ ಅತ್ತೆ ನಾನು ನೋಡ್ಕೊಂತೀವಿ ಅಂದ್ರೆ ಏನು ಬೇಡ ಅಂತನ್ನು ಫಸ್ಟ್ ನೀರಿಗೆ ಕರ್ಕೊಂಬ ಅಂತ ನಾನು ಅದನ್ನೇ ಹೇಳಿರೋದು. ಫೋನ್ನಾಗೂ ನಾನು ಹಂಗೆ ಮಾತಾಡಿದೆ ಬಾರಮ್ಮ ಅಂತ. ಮತ್ತೆ ಬೇರೆ ಇಲ್ಲೇ ಇರಲಿ ಅಂತೈತೆ ಕಣಮ್ಮ ಅಂತ ಅಂದ್ಲು. ಬೇಡ ಕಣಮ್ಮ, ಸುಮ್ಮನೆ ಬಾ, ನಾವು ಕರ್ಕೊಂಡು ಹೋಗ್ತೀವಿ ಅಂತೇಳಿ ನಿಮ್ಮ ಅಪ್ಪಗೆ ಕಳಿಸ್ತೀನಿ, ಕರ್ಕೊಂಬರುತ್ತೆ ಅಂತ ನಾನು. 9 ತಿಂಗಳಿಗೆ ಹೋಗಿ ಅಲ್ಲಿ ಸೀಮಂತ ಕರೆ ಮಾಡಿ ಕರ್ಕೊಂಬರೋಕ್ಕಾಗುತ್ತೆ. ನನಗೆ ಹೆಂಗೆ ಅಂದರೆ ಇವಾಗ ಬೇರೆ ಅಡುಗೆ ಮಾಡಬೇಕು, ಎಲ್ಲ ಹೆಂಗೆ ನೋಡ್ಕೊಂಬತ್ತಪ್ಪ ಅನಿಸುತ್ತೆ. ಮಾಡ್ತಾಳೆ ಹೇಳ, ಅದ್ರಾಗೇನೈತಿ? ಅಡುಗೆನೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಹೇಳಮ್ಮ. ಅಡುಗೆ ಎಲ್ಲ ಯಾತನ ಮಾಡಿಕ್ಕಿ, ಅನ್ನ ಮುದ್ದೆ ಸಾರು ಎಲ್ಲ ಮಾಡಿಕ್ತೀನಿ ಹೇಳಿ. ಏನು ಅಡುಗೆ ಮಾಡೋದೇನು ಲೆಕ್ಕ ಮಾಡ್ತೀನಿ ಕಣಮ್ಮ. ನಾನೇನು ಎಲ್ಲೂ ಹೋಗಲ್ಲ. ಈಗ ನೀನು ಇರೋದಕ್ಕಿವ ಮಾಡಲ್ಲ ಅಷ್ಟೇ. ನೀನು ಇದೆಲ್ಲ ಬಿಡತ್ತ ಮಾಡ್ತೀಯ ಅಂತ ಹೇಳಿ ನಾನು ಯಾತು ಮಾಡಲ್ಲ ಅಷ್ಟೇ. ಇವಾಗ ನೀನಿಲ್ಲ ಅಂತ ಅಂದಿದ್ರೆ ನಾನು ಮಾಡ್ತಿದ್ದೆ, ಖಂಡಿತ ಮಾಡ್ತಿದ್ದೆ. ನೀನು ಇಲ್ಲೋದಕ್ಕೋಸ್ಕರ ಅಲ್ಲ, ನೀನು ಇರೋದಕ್ಕೋಸ್ಕರ ಮಾಡಲ್ಲ. ಮಾಡ್ತೀನಿ ಕಣಮ್ಮ, ಏನಿಲ್ಲಿದ್ರು ಇಲ್ಲದ್ರ ಬಗ್ಗೆ ನೀನು ಚಿಂತೆನೇ ಮಾಡಬೇಡ. ನಾನು ನೋಡ್ಕೊಂತೀನಿ ಜವಾಬ್ದಾರಿಯಿಂದ. ಸಾಕು, ನಾನು ಇಷ್ಟು ನೆಮ್ಮದಿಯಾಗ ಇದ್ನಲ್ಲ, ಅವಾಗಿಂದ್ಕೂ ಇವಾಗಿಂದ್ಕೂ ಭಾಳ ಬಿಡುತ್ತೆ ಕಣಮ್ಮ ಅದೃಷ್ಟ. ನೀನು ಬಂದಾಗಿಂದಲೂ ನನಗೂ ಏನೋ ಒಂಥರ ಸಮಾಧಾನ, ಒಂಥರ ನಮಗೂ ಎಷ್ಟೋ ಒಂಥರ ಸಮಾಧಾನ ಆದಂಗೆ ಆಗ್ತೈತೆ. ನೀನು ಬಂದಿರೋದ್ರಿಂದ ನಾನು ಯಾವತ್ತೂ ನೀನು ಬಂದಾಗಿಂದ ಏನು ಯಾವತ್ತೂ ನಿನ್ನ ಜೊತೆ ಜಗಳ ಆಡಿಲ್ಲ, ಎಂಥದಿಲ್ಲ. ನೋಡ್ಕೊಂತೀನಿ ಕಣಮ್ಮ, ನೋಡ್ಕೊಂತೀನಿ. ನೀನೇನು ಇತ್ಲ ಬಗ್ಗೆ ದಿಗ್ಲೇ ಇಕ್ಕಬೇಡ, ಹೋಗು. ಏನಮ್ಮ ಏನೋ ಹಿಂಗೆ ಮಾತಾಡ್ತಾ ಇದ್ದೀರಾ? ಅದೇ ನಮ್ಮ ಅದೃಷ್ಟ ಎಲ್ಲ ಹೆಂಗೆ ಬಿಟ್ಟೋಗೋದಿಲ್ಲಿ ಅಂತ ಬಾಣತನಕ್ಕೆ ಹೋಗ್ತೈತೆ. ಅದಕ್ಕೆ 9 ತಿಂಗಳಿಗೆ ಹೋಗ್ತೈತಿ. ನಾನು ವಾರ 15 ದಿನ ಕರ್ಕೊಂಡು ಹೋಗ್ತಾರೆ ಅಪ್ಪ ಇರು. ಅದಕ್ಕೆ ನೀನು ಒಟ್ಟು ಅಡುಗೆ ಮಾಡಬೇಕು, ಇನ್ನು ಗಗನಕ್ಕೆ ಬೇರೆ ಬರುತ್ತೆ, ಹೆಂಗೆ ನೋಡ್ಕೊಂತೀಯ ಏನೋ ಅಂತ ಯೋಚನೆ ಮಾಡ್ತಿತ್ತು. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಕೊಂತೈತೆ ಹೇಳು. ನನ್ನ ಮಗಳು ಅಂತಲೇ ತಿಳ್ಕೊಂಡು ನೋಡ್ಕೊಂತೈತೆ. ಹಂಗೆಲ್ಲ ಏನಿಲ್ಲ, ಮೊದಲು ನಂಗೆಲ್ಲ ಏನಿಲ್ಲ ಸವಣಮ್ಮ. ಇತ್ತೀಚೆಗೆ ನಿಮ್ಮ ಮದುವೆ ಆದಾಗಿಂದನೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡೈತಿ. ನೀನು ಬಂದಾಗಿಂದಲೂ ಒಳ್ಳೆ ರೀತಿನೇ ಐತಮ್ಮ. ಯಾವತ್ತೇನು ಜಗಳ ಮಾಡ್ಕೊಂಬೋದಾಗಲಿ ಅದೆಲ್ಲ ಮಾಡಿಲ್ಲ. ಬುದ್ಧಿ ಬಂದೈತೆ ಕಣಮ್ಮ ನನಗವ. ಇವಾಗ ಸುಮ್ಮನೆ ಅವಳನ್ನ ಅನ್ಯಾಯ ಆಡಬಾರ್ದು. ತುಂಬ ಒಳ್ಳೆಯಳಾಗ್ಯಾಳ ಮಯಮ್ಮ. ಸುಮ್ಮನೆ ಹೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇವಾಗ ಅಂದರೆ ನಮಗೆ ಒಳ್ಳೇದಾಗಲ್ಲ. ಈಗ ಅದೇನು ಐತೆ ಅದನ್ನು ನಾವು, ಅದೇನು ಸತ್ಯ ಐತೆ ಅದನ್ನು ಮಾತಾಡ್ಬೇಕು. ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲ ನಾವು ಹುಟ್ಟಿಸ್ಕೊಂಡು ಮಾತಾಡೋದು, ಇಲ್ಲ ಅದೆಲ್ಲ ಹೇಳೋದು, ಹಂಗೆಲ್ಲ ಮಾಡಬಾರ್ದು. ಯಾಕಂದರೆ ಇವತ್ತು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಮನಸ್ಸು ಐತೆ. ಇವಾಗ ಮನೆಯಾಗ ಅಡುಗೆ ಮಾಡೋರು ಇದಾರಂತ ಅಲ್ಲಿ ತಕೊಂಡು ಬದುಕು ಮಾಡ್ತಾಳೆ. ಇವಾಗ ಮನೆಯಾಗೆ ಅಡುಗೆ ಪಡ್ಗೆ ಎಲ್ಲ ಏನು ಮಾಡ್ಕೊಂಬತ್ತೆ. ಅದಕ್ಕೆ ನಮ್ಮ ಮತ್ತೆ ಅಡುಗೆ ಪಡ್ಗೆ ಹೆಂಗೆ ಮಾಡುತ್ತೋ ಏನೋ ಅಂತ ನಮ್ಮ ಅದೃಷ್ಟ ಚಿಂತೆ ಮಾಡ್ತೈತೆ. ಅದಕ್ಕೆ ನೀನೇನು ಚಿಂತೆ ಮಾಡ್ಬೇಕಣಮ್ಮ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಂಥದ್ದೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬೇಡ ಅದೃಷ್ಟ. ನೀನು ಆರಾಮಾಗಿದ್ಬಿಡು. ಅಂಥದ್ದೆಲ್ಲ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಂಥದ್ದೆಲ್ಲ ಸುಮ್ಮನೆ ಇದ್ಬಿಡು. ನೀನಾಯ್ತು, ನಿನ್ನ ಕೆಲಸ ಆಯಿತು, ಅಮ್ಮಂಗೆ ಊಟ ಮಾಡ್ಕೊಂಡು ಪಾಪನ ನೋಡ್ಕೊಂಡು ಚೆನ್ನಾಗಿರೋದು ಕಲಿ ಅಷ್ಟೇ. ಚಿಕ್ಕಮ್ಮೆಲ್ಲ ನೋಡ್ಕೊಂಬತ್ತೆ. ಇವಾಗ ನಮ್ಮ ಚಿಕ್ಕಮ್ಮ ಹಂಗಿಲ್ಲ. ಇವಾಗ ನಮ್ಮ ಅಮ್ಮ ಇದ್ದಿದ್ರೆ ಹೆಂಗೆ ನೋಡ್ಕೊಂಬೋದು ಹಂಗೆ ನೋಡ್ಕೊಂಬತ್ತೈತೆ.
ಹಂಗೆ ಮೊದ್ಲಿಂದೆಲ್ಲ ಮರ್ತಾವ್ ನಮ್ಮ ಪಾಪಣ್ಣ, ಮೊದ್ಲಿಂದೆಲ್ಲ ಮರ್ತಾನೆ ಕಣಮ್ಮು. ಮೊದ್ಲಿಂದೆಲ್ಲ ನೆನ್ಪಿಕ್ಕೊಂಡಿದ್ರೆ ನನಗಿನ್ನೂ ಭಾಳ ಒಂಥರ ಬೇಜಾರಾಗೋದು. ಎಲ್ಲ ಮರೆತು ನನ್ನ ಇಷ್ಟು ಚೆನ್ನಾಗಿ ಇವತ್ತು ನಾನು ಮಾಡಿರೋ ಇದಕ್ಕೆ ನನಗೆ ಇವತ್ತೆಲ್ಲ ಇಕ್ಕಿರ್ಬೇಕಾಯ್ತು. ಹಿಂಗೆ ನಾನು ಇರೋದು ನನ್ನ ಅದೃಷ್ಟ, ನನ್ನ ನನಗೆ ಒಳ್ಳೇದಾಗೈತೆ, ಒಳ್ಳೇದು ಅಂತ ಹೇಳ್ಬೋದು. ನಾನು ಮಾಡಿರೋ ಇದಕ್ಕೆ ನನಗೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಮನೆ ಬಿಟ್ಕೊಂತಿರ್ಲಿಲ್ಲ. ಈ ಮನೆಯಕ್ಕೆ ನಾನು ಕರ್ಕೊಂಬಂದು ಹಿಂಗೆ ಇಕ್ಕೊಂತಿರ್ಲಿಲ್ಲ, ಅಂತೂ ತುಂಬ ಕಿಕ್ತಿರ್ಲಿಲ್ಲ ಕಣಮ್ಮ. ಇವನಾಗತಿ ಮನುಷ್ಯತ್ವ ಇರೋನಾಗತ್ಗೆ ನನಗೆ ನಮ್ಮ ಪಾಪಣ್ಣ ಇವತ್ತು ಕರ್ಕೊಂಬಂದು ನೋಡ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದ್ದಾನೆ. ಇವತ್ತು ಆಗ್ತಿರ್ಲಿಲ್ಲ ಅಂದರೆ ಹಿಂಗೆ ಆಗ್ತಿರ್ಲಿಲ್ಲ. ಏನು ಮಾಡೋದು ಬಿಡತ್ತ. ಹಳದೆಲ್ಲ ಏನು ಇವಾಗ ಸೆನಕ ಇದ್ರಲ್ಲ ಸೆನಕ್ಕಿರಿ, ಹಳದೆಲ್ಲ ಏನು ನೆನೆಸ್ಕೊಂತೀರಿ ಅಷ್ಟೇ. ಹಳೆದೆಲ್ಲನ ನೆನೆಸ್ಕೊಂಡ್ರೆ ಅದನ್ನೆಲ್ಲ ಈಗಳಪ್ಪ ಇದೇನಪ್ಪ ಇದು ಹಿಂಗೆ ಅಂತೇಳಿ ಅನ್ನಿಸ್ತಿರುತ್ತೆ. ಹಳೆದೆಲ್ಲ ಯಾತು ನೆನೆಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಏನು ಆಗೋದಾಯ್ತು ಹೋಗೋದೋಯ್ತು, ಇನ್ನು ಹಳೆದು ಯಾತು ನೆನ್ಪು ಮಾಡ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ ಚಿಕ್ಕಮ್ಮ. ನಾನು ಅದನ್ನೆಲ್ಲ ಮರ್ತುಬಿಟ್ಟಿದ್ದೀನಿ, ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತುಬಿಟ್ಟಿದ್ದೀನಿ. ಬಿಡು, ಅದನ್ನೆಲ್ಲ ಯಾಕೆ ನೆನೆಸ್ಕೊಂಬತ್ತಿ? ಇವಾಗೆಲ್ಲ ಸಂತೋಷವಾಗಿರ್ಬೇಕಾದ್ರೆ ನೆನೆಸ್ಕೊಂಬಕ್ಕೆ ಹೋಗ್ಬಿಡ. ಬಿಡು, ಹೆಂಗೆ ಚೆನ್ನಾಗಿದ್ದೀವಲ್ಲ ಇವಾಗ ದೇವ್ರದ್ದು ಐದಿಂದನ. ಏನೋ ಅವಾಗ ಒಂದು ಕೆಟ್ಟ ಕಳ್ಗೆ ಆಯಿತು. ನಾನು ಮಾಡಿರೋ ಇದಕ್ಕೆ ನನಗಿವತ್ತು ನೆನೆಸ್ಕೊಬಿಟ್ರೆ ನನ್ನ ಮನುಷ್ಯನೇನಪ್ಪ ಅಂತ ಅನಿಸುತ್ತೆ. ನಾನು ಅವಾಗಿನ ನಾನು ಮಾಡಿರೋದು ನನಗೆ ನೆನೆಸ್ಕೊಂಡ್ರೆ ನಾನೇನೆ ನನ್ನ ಹತ್ರ ಇಂಥ ರಾಕ್ಷಸಿ ಬುದ್ಧಿ ಇತ್ತ, ನಾನು ಇಂಥ ರಾಕ್ಷಸಿನ ಅನಿಸುತ್ತೆ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ನನಗೆ ಭಾಳ ಬೇಜಾರಾಗುತ್ತೆ ಕಣಮ್ಮ. ಇದೇನಪ್ಪ ಇದು ಹಿಂಗಾಯಿತು ಅಂತ ಭಾಳ ಬೇಜಾರಾಗುತ್ತೆ. ಏನು ಮಾಡೋದು? ಆದ್ರೂ ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು. ನಾನು ಮಾಡಿರೋ ತಪ್ಪಿಗೆ ಇವತ್ತು ನಾನು ಅನುಭವಿಸಿದ್ದೀನಿ. ಒಟ್ಟಿನಲ್ಲಿ ಇವಾಗ ಹಂಗೆ ಸೇನಕ್ಕೆ ಇದ್ದೀನಮ್ಮ. ನನ್ನ ಮಗ ಸೇನಕ್ಕೆ ನೋಡ್ಕೊಂತಾನೆ. ಅವನಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂತಾನೆ. ಅವಾಗ ಒಂದಿಟ್ಟು ಹಂಗೆ ಜಂಬಿತ್ತೇಳು. ಜಂಬ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ, ಯಾರೇ ಆಗಲಿ. ಜಂಬ ಪಡಬಾರ್ದು. ನನ್ನ ದೌಲತ್ ಬಂದರೆ ಅಷ್ಟೇ, ಜಂಬ ಪಡಕ್ಕೆ ಹೋಗ್ಬಾರ್ದು. ಏನೈತಾ ಅದನ್ನು ಉಳಿಸ್ಕೊಂಡು ಹೋಗೋದು ನೋಡ್ಬೇಕು ಅಷ್ಟೇ. ಜಂಬ ಬಿಟ್ರೆ ಹಿಂಗೆ ಎಲ್ಲ ಜಂಬ ದೌಲತ್ ಬಿಟ್ಟು ಬದುಕಿರಿ, ಎಲ್ಲ ಒಳ್ಳೆಯವ್ರಾಗ್ತಾರೆ, ಎಲ್ಲ ಒಳ್ಳೆಯದೂ ಆಗುತ್ತೆ. ಎಲ್ಲ ಮನೆಯಾಗೆ ನೆಮ್ಮದಿ ಶಾಂತಿ ಎಂಬುದು ಎಲ್ಲ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ? ನಾನು ಹಂಗೆ ಇದು ಮಾಡಿದೆ. ಏನು ಮಾಡೋಣ? ನಾಳೆ ಬರಕಣಪ್ಪ. ನಮ್ಮ ಮಗುಗೆ ಯೋಟ್ ಖಾಲಿ ಬಿದ್ದು ನಾನು ಕ್ಷಮೆ ಕೇಳಿರೋ ಸಾಲದವನು. ಸೊ ಅದು ನೆನೆಸ್ಕೋಬಾರ್ದು ಬಿಡಮ್ಮ. ನನಗೆ ಇವಾಗ ನೆನೆಸ್ಕೊಂಡ್ರೆ ನನಗೆ ಕಣ್ಣ ನೀರು ಬರ್ತವೆ. ಸೊ ನಾನು ಹಿಂಗೆ ಮಾಡಿದ್ನ, ನಾನು ಇಂಥವಳ ಅಂತ ನನಗೆ ಅನಿಸುತ್ತೆ. ಹೇಳತ್ತಾಗ ಹೋಗಿ, ಅದೇನಾಗಿರೋದು ಏನು ಇನ್ನೇನು. ಇವಾಗ ಹೆಂಗ ಸೆನಕ ಇದ್ದೀರಲ್ಲ. ಅಲ್ಲ ಈಗ ಮಾತಾಡ್ತಿದ್ವಲ್ಲ, ಕರ್ಕೊಂಬರೋದು ಕಳಿಸೋದು ಎಲ್ಲನ, ಅದಕ್ಕೆ ಏನೋ ಒಂದಿಟ್ಟು ನೆನೆಸ್ಕೊಂಡೆ, ಅದಕ್ಕೆ ಮಾತಾಡ್ತಿದ್ದೆ. ನಮ್ಮ ಸಸ್ಪೆಂದಾಗಿಂದ ನಮ್ಮ ಮನೇನೆ ಬದಲಾಯ್ತು. ನಾವು ಸೆನಕಾದ್ವಿ, ಹಂಗೆ ಅತ್ತೆ ಎಲ್ಲ ಸೆನಕಾದ್ವಿ. ಹೆಂಗಿದ್ದವರು ಹಿಂಗೆ ಇದ್ದಿದ್ರೆ ಇಡತ್ತಿಗೆ ಏನು ಹಾಕಿದ್ವು ಏನೋ ಎಲ್ಲ ಹೆಂಗೆ ಇವಾಗ ನೆಮ್ಮದಿಯಾಗ ಇದೀವತ್ತ. ದೇವ್ರ ಇದ್ದಾಗಿಂದನೇ ಹೆಂಗೆ ನೆಮ್ಮದಿಯಾಗ ಇದೀವಿ. ದೇವ್ರೆಲ್ಲರನ್ನೂ ಸೆನಕ್ಕೆ ಇಕ್ಕವನಿ, ಹಿಂಗೆ ಇಕ್ಕಿರಿ ಸಾಕಂತ ಮಾತಾಡ್ತಿದ್ವಿ ಕಣ್ಣ ಮಗನಾಗಮ್ಮ. ನೀ ಏನು ಮಾಡೋಣ ಹೇಳು? ಮೊದ್ಲಿನ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ, ಕಣ್ಣ ನೀರು ಬರ್ತಾವೆ. ನಮ್ಮ ಪಾಪನ ನೆನೆಸ್ಕೊಬಿಟ್ಟಿರ್ತಾವೆ. ಇವಾಗ ನಮ್ಮ ಪಾಪ ನೆನೆಸ್ಕೊಂಡ್ರೆ ಇವತ್ತು ಅವರೇ ಆಗೋದು ನಮ್ಗೆ. ಇನ್ಯಾರು ಆಗಲ್ಲ, ಇನ್ಯಾರು ಬರ್ತಾರೆ? ಕರೆಗ್ಲಾರು ಹೇಳ್ಕೊಟ್ಟಳು ನಮ್ಮ ಅಕ್ಕ ಆಗಲಿ, ಯಾರು ಬರಲ್ಲ. ಈಗ ನಮಗೆಲ್ಲ ಅರ್ಥ ಆಗ್ತೈತಿ. ಇದೇ ಬುದ್ಧಿ ಮುಂಚೆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ವಿ ಅನ್ನಿಸ್ತಾಯ್ತಲ್ವೇ? ಏನು ಮಾಡೋಕ್ಕಾಗ? ಇದೇ ಬುದ್ಧಿ ಮುಂಚೆಗಿದ್ದಿದ್ರೆ ನಮ್ಮ ಪಾಪನ ನಾನು ಒಂದು ಮಾತು ಬೈತಿರ್ಲಿಲ್ಲ. ನಮ್ಗಾಗ ನಮ್ಮನ್ನು ಎಲ್ಲರನ್ನೂ ಚೆನ್ನಾಗಿ ಇಕ್ಕೊಂಡು ಚೆನ್ನಾಗಿರ್ತಿದ್ವಿ. ಏನು ಮಾಡ್ತೀಯ? ಮೊದಲಿಂದೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಭಾಳ ಬೇಜಾರಾಗುತ್ತೆ. ಒಂದೊಂದ್ಸತಿ ನೆನೆಸ್ಕೊಂಡು ಪಾಪ ನಮ್ಮ ಗುಂಡಪ್ಪ ಸಣ್ಣನಿದ್ದ, ನಾನು ಹಿಂಗೆ ಮಾಡಿದೆ, ನಾನು ಇಂಥವಳೆ ಅಂತ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ನಿಜವಾಗ್ಲೂ. ಇವತ್ತು ನಾನು ಬಾಯಿ ಬಿಟ್ಟು ಹೇಳ್ಕೊಂಬ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಯಾರ್ತಾಗೂ ಹೇಳ್ಕೊಂಡಿರಲಿಲ್ಲ, ಇವಾಗ ಹೇಳ್ಕೊಂಬ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ನೆನೆಸ್ಕೊಬಿಟ್ರೆ. ಒಂದೊಂದ್ಸತಿ ನೆನೆಸ್ಕೊಂಡು ನನಗೆ ಕಣ್ಣಾಗ ನೀರು ಬರ್ತದೆ. ನಾನು ಇಂಥ ರಾಕ್ಷಸಿನ, ನಾನು ಇಂಥವಳ ಅಂತ ನನಗೆ ಇವಾಗಲೇ ಬೇಜಾರಾಗ್ತೈತೆ. ಏನು ಮಾಡೋಕ್ಕಾಗಲ್ಲ. ಮೊದಲಿನ ನೆನೆಸ್ಕೊಂಡು ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು ಅಷ್ಟೇ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.